ಮೊಟ್ಟೆ ಪೆಪ್ಪರ್ ಫ್ರೈ ಭಾರಿ ಒಂದು ಟೇಸ್ಟ್ ಇದಕ್ಕೆ. ಹಾಯ್ ಎಲ್ಲರಿಗೂ, ಇವತ್ತು ನಾನು ಮೊಟ್ಟೆ ಪೆಪ್ಪರ್ ಫ್ರೈ ರೆಸಿಪಿನ ಮಾಡ್ತಾ ಇದ್ದೀನಿ. ಇದನ್ನ ಕೆಲವೇ ನಿಮಿಷದಲ್ಲಿ ಮಾಡ್ಬೋದು. ದಿಢೀರಾಗಿ ಇದನ್ನ ಮಾಡ್ಬೋದು. ಸ್ಟಾರ್ಟರ್ಸ್ ಆಗಿ ತಿನ್ಬೋದು, ಸ್ನ್ಯಾಕ್ಸ್ ಆಗಿ ತಿನ್ಬೋದು, ಅಥವಾ ಚಪಾತಿ ರೊಟ್ಟಿ ಜೊತೆ ಕೂಡ ಇದನ್ನ ಸೈಡ್ ಡಿಶ್ ಆಗಿ ತಿನ್ಬೋದು. ಹಾಗಾದ್ರೆ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕಿಂತ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ, ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ವಿಡಿಯೋವನ್ನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಮೊಟ್ಟೆ ಪೆಪ್ಪರ್ ಫ್ರೈ ಮಾಡಲಿಕ್ಕೆ 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. 2 ಟೇಬಲ್ ಚಮಚದಷ್ಟು, ಆಯ್ತಾ. 2 ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಒಳ್ಳೆ ಸಾಫ್ಟ್ ಆಗಬೇಕು. ಈರುಳ್ಳಿ ಸಾಫ್ಟ್ ಆಗ್ತಾ ಬಂತು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ 1 ಟೊಮೆಟೊ, ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು. 1 ಟೇಬಲ್ ಚಮಚದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಕೊಂಡು ಹಾಕಿರೋದು, ಅಥವಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರೂ ಆಗುತ್ತೆ. ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಈಗ ಇದಕ್ಕೆ ಮಸಾಲೆಯನ್ನು ಹಾಕುವ. ಮಸಾಲೆಯಲ್ಲಿ ನಾನಿಲ್ಲಿ ನೋಡಿ, ಅರ್ಧ ಚಮಚದಷ್ಟು ಕೊತ್ತಂಬರಿ ಪುಡಿ, ಅರ್ಧ ಚಮಚ ಅಚ್ಚಕಾರದ ಪುಡಿ, 1 ಚಮಚದಷ್ಟು ಪೆಪ್ಪರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಜೀರಿಗೆ ಪುಡಿ, ಹಾಗೆ 1/4 ಚಮಚಕ್ಕಿಂತ ಕಡಿಮೆ ಅರಿಶಿಣದ ಪುಡಿ. ಇದನ್ನು ಹಾಕುವ. ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ, 1/4 ಲೋಟದಷ್ಟು. ಮಸಾಲ ಒಳ್ಳೆ ಸಾಫ್ಟ್ ಆಗಲಿ. ಇದನ್ನು 3 ನಿಮಿಷ ಈ ಥರ ಮುಚ್ಚಿ ಇದನ್ನು ಸ್ವಲ್ಪ ಬೇಯಿಸುವ. ಅಂದರೆ ಸಾಫ್ಟ್ ಆಗಬೇಕಲ್ಲ, ಹಾಗಾಗಿ. ಒಮ್ಮೆ ಮಿಕ್ಸ್ ಮಾಡುವ. ಸ್ವಲ್ಪ ಸಾಫ್ಟ್ ಆಗಲಿ ಮಸಾಲ. ಈರುಳ್ಳಿ ಒಳ್ಳೆ ಸಾಫ್ಟ್ ಆದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಮಸಾಲೆ ಎಲ್ಲ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ಮೊಟ್ಟೆಯನ್ನು ಹಾಕುವ. ಓಕೆ, ಈಗ ಮತ್ತೆ ಮುಚ್ಚಳವನ್ನು ಮುಚ್ಚಿ 3 ನಿಮಿಷ ಇದನ್ನು ಬೇಯಿಸಬೇಕು. ಓಕೆ, ಈಗ ಇದನ್ನು ಮಗುಚಿ ಹಾಕುವ. ಓಕೆ, ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡುವ. ಓಕೆ, ರುಚಿಯಾದ ಮೊಟ್ಟೆ ಪೆಪ್ಪರ್ ಫ್ರೈ ರೆಡಿ ಆಗಿದೆ. ಇನ್ನು ಇದನ್ನು ಸರ್ವ್ ಮಾಡುವ. ಮೊಟ್ಟೆ ಪೆಪ್ಪರ್ ಫ್ರೈ ಭಾರಿ ಒಂದು ಟೇಸ್ಟ್ ಇದಕ್ಕೆ. ಭಾರಿ ಸುಲಭ ಇದನ್ನು ಮಾಡಲಿಕ್ಕೆ. ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಬೋದು. ಓಕೆ, ಟೇಸ್ಟ್ ಮಾಡುವ ಸಮಯ. ಈಗ ಮಕ್ಕಳು ಇಲ್ಲಿ ಯಾರು ಇಲ್ಲ, ಎಲ್ಲ ಊರಿಗೆ ಹೋಗಿದ್ದಾರೆ. ಜಾತ್ರೆ ಉಂಟಂತೆ ಊರಲ್ಲಿ, ಹಾಗೆ 2 ವಾರ ಅವರು ಇಲ್ಲ ಇಲ್ಲಿ. ಹಾಗಾಗಿ ನಾನೇ ಟೇಸ್ಟ್ ಮಾಡ್ತಾ ಇದ್ದೀನಿ. ಕೇವಲ ಮಸಾಲೆ ಫಸ್ಟಿಗೆ ಟೇಸ್ಟ್ ಮಾಡಿ ನೋಡ್ತೇನೆ. ಮಸಾಲ ಅಂತೂ ತುಂಬ ಚೆನ್ನಾಗಿದೆ. ಸ್ಪೆಷಲಿ ಈರುಳ್ಳಿಯಿಂದ ಒಂದು ಸ್ವೀಟ್ನೆಸ್ ಬರುತ್ತೆ ನೋಡಿ. ಕ್ಯಾರಮಲೈಸ್ಡ್ ಈರುಳ್ಳಿ ಭಾರಿ ಚೆನ್ನಾಗಿ ಉಂಟು, ಅದು ಸ್ವೀಟಾಗಿ. ಮೊಟ್ಟೆ ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆಯದಿದೆ. ಆ ಪೆಪ್ಪರಿದು ಖಾರ, ಆ ಈರುಳ್ಳಿದು ಸ್ವೀಟ್ನೆಸ್ ತುಂಬಾ ಚೆನ್ನಾಗಿದೆ. ನನಗಂತೂ ಮೊಟ್ಟೆ ಅಂದರೆ ತುಂಬ ಇಷ್ಟ. ಓಕೆ, ತುಂಬ ಚೆನ್ನಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಓಕೆ, ಬಾಯ್.